ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಶಾಂತಮ್ಮ ಅಂತ, ಎಲ್ಲಿಂದ ಬಂದಿದ್ದೀರಾ? ಬಿನ್ಮಂಗ್ಲ. ನಮ್ಮ ಆಶ್ರಮಕ್ಕೆ ಭೇಟಿ ಮಾಡಕ್ಕೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಇತ್ತು? ದೇವಸ್ಥಾನಕ್ಕೆ ಹೋಗಿದ್ವಿ, ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ವಯಸ್ಸಾದವರೆಲ್ಲ ಇದ್ರಲ್ವಾ, ಸಹಾಯ ಮಾಡಬೇಕು ಅನಿಸ್ತು. ನಿಮ್ಮನ್ನ ನೋಡಿ ಮಾಡಬೇಕು ಇನ್ನೂ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ ಮೇಡಮ್. ಮೇಡಮ್ ನೀವೇನು ಉದ್ಯೋಗ ಮಾಡ್ಕೊಂಡಿದ್ದೀರಾ? ಏನೂ ಇಲ್ಲ, ಚಿಲ್ಲರೆ ಅಂಗಡಿ ನಡೆಸ್ತಾ ಇದ್ದೀನಿ ಮೇಡಮ್. ಚಿಲ್ಲರೆ ಅಂಗಡಿ ನಡೆಸ್ತಾ ಇದ್ದೀರಾ? ನಾವು ಕೂಡ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀನಿ, ನೋಡಿ ನೀವು ಕೂಡ. ನಾವು ಹ್ಯಾಂಡಿಕ್ಯಾಪ್ಟ್ರೆ, ಶಾಂತಮ್ಮ ಅಂತ. ನೋಡಿ, ಒಬ್ಬ ಅಂಗವಿಕಲರಿಗೆ ಒಬ್ಬ ಅಂಗವಿಕಲ ಸಹಾಯ ಮಾಡಿದ್ರೆ ಮನಸ್ಸಿದೆ ಅಂತ ನೀವೇ ಸಾಕ್ಷಿ. ಯಾಕೆಂದ್ರೆ ಕೈ ಕಾಲು ಎಲ್ಲ ಚೆನ್ನಾಗಿರೋದು, ಹಣ ಆಗ್ತಿದ್ದವರು ಸಹಾಯ ಮಾಡಬೇಕು ಮುಂದೆ ಬರಲ್ಲ. ನೀವು ಕೂಡ ಒಂದು ಅಂಗವಿಕಲತೆ ಇದ್ದು ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಒಂದು ಸಹಾಯ ಮಾಡಿದ್ದಾರೆ. ಯಾಕೆಂದ್ರೆ ಮನೆಯಲ್ಲಿ ಕುಡಿದ್ರೆ ಅಲ್ಲ ಅನ್ನೋದಲ್ಲ, ಸ್ವಲ್ಪನೇ ನಮಗೆ ಬಂದಾಗ ನಾವು ಇಷ್ಟು ಜನ ಒಂದು ಸುಮಾರು 40 ಜನನ ಸಾಕಷ್ಟು ದೇವರು ಕೊಡ್ತಾನೆ. ತುಂಬಾ ಧನ್ಯವಾದಗಳು ನಿಮಗೆ. ನೀವು ಬಂದು ನಮಗೆ ಇಷ್ಟು ಸಹಾಯ ಮಾಡಿದ್ದೀರಾ. ಈ ರೀತಿ ಸಹಾಯ ಮಾಡೋದು ಮನಸ್ಸು ಪ್ರತಿಯೊಬ್ಬರು ಕೊಡ್ಲಿ. ನಿಮಗೂ ದೇವರು ಆಯುಷ್ಯ ಆರೋಗ್ಯ ಕಾಪಾಡಿ, ನಿಮ್ಮಿಂದ ಹೆಚ್ಚಿನ ಶಕ್ತಿ ಅಂತ ಆಶ್ರಮಗಳಿಗೆ ಒಂದೇ ಅಂತಲ್ಲ, ಯಾರಾದ್ರೂ ಆಶ್ರಮವಾಗಿರ್ಬೋದು ನೀವು ಸಹಾಯ ಮಾಡೋದು ದೇವರಲ್ಲಿ ನಿಮ್ಗೆ ಪ್ರಾರ್ಥನೆ ಕೇಳ್ಕೊಂಡಿವಿ. ಗಣೇಶ ನಿಮ್ಗೆ ಒಳ್ಳೇದ್ ಮಾಡಿ. ಧನ್ಯವಾದ ಮೇಡಮ್. ನನ್ನ ಫ್ರೆಂಡ್ಗಳಿಗೆಲ್ಲ ಹೇಳ್ತೀನಿ ಮೇಡಮ್, ಹೆಲ್ಪ್ ಮಾಡ್ತಾರೆ. ಹೇಳಿ ನಿಮ್ ಕೈಲಾದ ಹೇಳಿ, ಯಾಕೆಂದ್ರೆ ನಿಮ್ಮ ನೋಡಿ ಅವರು ಒಂದು ಪ್ರೇರೇಪಣೆ ಆಗ್ತಾರೆ. ಏನಾದ್ರು ಸಹಾಯ ಬರ್ತಾರೆ. ನಮ್ಮ ಆಶ್ರಮಕ್ಕೆ ಅವಾಗ ಭೇಟಿ ಕೊಡಿ. ಜೊತೆಗೆ ನಾಳೆ ನ್ಯೂ ಇಯರ್ ಮಾಡ್ತಾ ಇದ್ದೀವಿ. ಬರ್ತೀವಿ ಮೇಡಮ್, ಖಂಡಿತ ಬರ್ತೀವಿ ಮೇಡಮ್. ಸ್ನೇಹಿತರೆ ನೋಡಿ, ಇವರು ಅಂಗವಿಕಲ ಕಾರ್ಮಿಕರು. ಅವರು ಈ ಒಂದು ಆಶ್ರಮಕ್ಕೆ ಒಂದು ದೇವಸ್ಥಾನಕ್ಕೆ ಅಂತ ಬಂದವರು ನನ್ನ ಆಶ್ರಮಕ್ಕೆ ಬಂದು ಇದೆಲ್ಲ ಒಳಗಡೆ ವಾತಾವರಣ ನೋಡಿ ಬಗ್ಗೆ ಒಂದು ಏನೋ ಒಂದು ಸಂಶಯ ಆಗಿದೆ. ನಾವು ಸಹಾಯ ಮಾಡಬೇಕು, ಏನಾದ್ರೂ ಸಂಶಯ ಆಗಿದ್ದು ಒಂದು ಹೊಸ ಔಷಧಿಯ ರೈತ ಅಂತ ಹೇಳಿ ಹೇಳಿಕೊಟ್ಟಿದ್ರು. ಹಾಗೆ ಧನ್ಯವಾದಗಳು. ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಕ್ಕೆ ನಮ್ಮ ಆಶ್ರಮದ ಪರವಾಗಿ ಎಲ್ಲರೂ ಪರವಾಗಿ ನಾವು ಧನ್ಯವಾದಗಳು. ಹೊಸ ವರ್ಷದ ಶುಭಾಶಯಗಳು ಮೇಡಮ್. ಸೇಮ್ ಟು ಯು ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್.